ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ನೀಡುವಂತಹ ವಿಚಾರವಾಗಿ ನಿನ್ನೆ ರಾತ್ರಿ ಒಂದಷ್ಟು ಬೆಳವಣಿಗೆಗಳಾಗಿವೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಟಿವಿ ನನ್ನ ಜೊತೆ ಇದ್ದಾರೆ. ನಾರಾಯಣಸ್ವಾಮಿ ಅವರೇ, ಬಸವರಾಜ ಹೊರಟ್ಟಿಯವರು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ವಿಚಾರದಲ್ಲಿ ಅವರ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನ ಮುಂದುವರೆದಿದೆ. ನಿನ್ನೆ ರಾತ್ರಿ ಖುದ್ದು ಮುಖ್ಯಮಂತ್ರಿಗಳೇ ತಮ್ಮ ಖಾಸಗಿ ನಿವಾಸಕ್ಕೆ ಕರೆಸಿಕೊಂಡು ಅವರಿಗೆ ರಾಜೀನಾಮೆ ಕೊಡಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿರುವಂಥದ್ದು ಕೇಳಿರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಒತ್ತಡವನ್ನ ಹೇರೋದು ಸರಿಯಲ್ಲ. ಇದುವರೆಗೂ ಆ ರೀತಿ ಯಾವುದೂ ಕೂಡ ಪದ್ಧತಿಯಂತೆ ನಡೆದಿಲ್ಲ. 2 ಬಾರಿ ಫೋನ್ ಕರೆ ಮಾಡಿ ಈಗಾಗಲೇ ಒತ್ತಡ ಹಾಕಿದ್ರು. ನಿನ್ನೆ ಅವರಿಗೆ ಇಚ್ಛೆ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ಸಭಾಪತಿಯವರ ಮನೆಗೆ ಹೋಗ್ಬೋದಾಗಿತ್ತು. ಅದು ಸೌಹಾರ್ದ ಭೇಟಿಯಾಗಿರಲಿ ಅಥವಾ ರಾಜೀನಾಮೆ ವಿಚಾರ ಇರಲಿ, ಏನೇ ಇದ್ದರೂ ಅಲ್ಲಿ ಹೋಗಿ ಮಾತಾಡಬೇಕಾಗಿತ್ತು. ಆದರೆ ಅವರನ್ನೇ ಮನೆಗೆ ಕರೆಸ್ಕೊಂಡು ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಡ ಹಾಕಿದ್ದು ಸರಿಯಲ್ಲ. ಎಲ್ಲದಕ್ಕಿಂತ ಮಿಗಿಲಾಗಿ ಸಲೀಂ ಅವರ ಹೆಸರನ್ನು ಅವರ AICC ಈಗಾಗಲೇ ನೇಮಕನೇ ಮಾಡಿಬಿಟ್ಟಿದೆ ಅಂತ. ಅಂದರೆ ಇನ್ನೊಂದು ಚುನಾವಣೆ ಆಗೋದು ಬೇಕಿಲ್ವ? ಅವರು ಚುನಾವಣೆಯಲ್ಲಿ ಗೆಲ್ಲಬೇಕಾಗಿಲ್ವಾ? ಅಂದರೆ ಇವು ಸಾಂವಿಧಾನಿಕ ಹುದ್ದೆಗಳು. ಇಂಥ ಹುದ್ದೆಗಳನ್ನು ಪಕ್ಷ ತೀರ್ಮಾನ ತೆಗೆದುಕೊಳ್ಬಾರದು. ಆದರೆ ಸಂವಿಧಾನಕ್ಕೆ ದ್ರೋಹ ಮಾಡಿ ಮೇಲ್ಮನೆಗೆ ಇವತ್ತು ಕಳಂಕ ಬರುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ನಡ್ಕೊಂಡಿದೆ. ಒಟ್ಟಾರೆ ಇಂದಿನ ಪದ್ಧತಿಗಳೇನಿತ್ತು ಅದನ್ನು ಪದ್ಧತಿಗಳನ್ನೆಲ್ಲವೂ ಗಾಳಿಗೆ ತೂರಿದಂತೆ ಕಾಣ್ತಾ ಇದೆ. ಯಾವತ್ತೂ ಕೂಡ ಒಬ್ಬ ಹುದ್ದೆಯಲ್ಲಿ ಮುಂದುವರೆದಿರ್ತಕ್ಕಂಥ ಸಭಾಪತಿಗಳನ್ನು ಪದಚ್ಯುತಿಗೊಳಿಸ್ತಕ್ಕಂಥದ್ದಾಗಲಿ ಅವಿಶ್ವಾಸ ಮಂಡಿಸ್ತಕ್ಕಂಥದ್ದಾಗಲಿ ನಡೆದಿಲ್ಲ. ಕೇವಲ 1 ಬಾರಿ ಇತಿಹಾಸದಲ್ಲಿ ಮಾನ್ಯ ಶಂಕರಮೂರ್ತಿಯವರ ವಿರುದ್ಧವಾಗಿ ಬೇರೆ ಕಾರಣಕ್ಕೆ ಒಂದು ನಡೆದಿತ್ತು. ಅದರಲ್ಲಿ ಅವರು ಜಯಶೀಲರಾಗಿ ಮತ್ತೆ ಸ್ಥಾನವನ್ನು ಅಲಂಕರಿಸಿದರು. ಇದಾದ ನಂತರ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ವಿರೋಧ ಪಕ್ಷಗಳ ಸಭಾಪತಿಗಳು ಮುಂದುವರೆದಿದ್ದಾರೆ. ವಿರೋಧ ಪಕ್ಷಗಳು ಅಧಿಕಾರದಲ್ಲಿರುವಾಗ ಅವರಿಗೆ ಹೆಚ್ಚಿನ ಬೆಂಬಲ ಇದ್ದರೂ ಕೂಡ ಕಾಂಗ್ರೆಸ್ನವರು ಮುಂದುವರೆದಿದ್ದಾರೆ. ಇದು ಪದ್ಧತಿ. ಯಾಕೆ ಅಂದರೆ ತಳಮನೆಯಲ್ಲಿ 5 ವರ್ಷಕ್ಕೆ ಬದಲಾವಣೆಗಳಾಗೇ ಹೋಗ್ಬಿಡ್ತವೆ. ಮೇಲ್ಮನೆಯಲ್ಲಿ ಯಾವತ್ತೂ ಬದಲಾವಣೆ ಆಗಲ್ಲ. ನಾನು ಹಲವು ಬಾರಿ ಹೇಳಿದ್ದೇನೆ, ತಳಮನೆ ಕಾರಣ ಬಂದಾಗ ಡಿಸಾಲ್ವ್ ಆಗುತ್ತೆ, ಮೇಲ್ಮನೆ ಯಾವತ್ತೂ ಡಿಸಾಲ್ವ್ ಆಗದ. ಅದರಿಂದಾಗಿ ಅಲ್ಲಿ ಕಂಟಿನ್ಯೂ ಇರ್ತಾರೆ. ಆದರೆ ಒತ್ತಡ ಏರಿ ಈ ರೀತಿ ನಮಗೆ ಸಂಖ್ಯಾಬಲ ಇದೆ ಅನ್ನೋ ಕಾರಣಕ್ಕೆ ಒತ್ತಡ ಏರಿ ಈ ರೀತಿ ರಾಜೀನಾಮೆ ಕೊಡಿಸೋದು ಅದೆಲ್ಲ ಸರಿಯಲ್ಲ. ಅಂದರೆ ನನಗೆ ಈಗ ಇದರಲ್ಲಿ ವೈಯಕ್ತಿಕ ಯಾರ್ದು ಏನಿಲ್ಲ. ಇದು ಒಂದು ಸಾಂವಿಧಾನಿಕ ಹುದ್ದೆ. ಸಂವಿಧಾನಕ್ಕೆ ಗೌರವ ತರಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಹೊರಟ್ಟಿಯವರು ಉತ್ತಮ ಕೆಲಸವನ್ನೇ ಮಾಡಿದ್ರು ಅಂತೇಳಿ ನಾವು ಹೇಳಿದ್ದೇವೆ, ಕಾಂಗ್ರೆಸ್ನವರು ಹೇಳಿದ್ದಾರೆ. ಒಂದೂವರೆ ದಿನ ಅವರ ಬಗ್ಗೆ ಗುಣಗಾನ ಮಾಡಿ ಎಲ್ಲರೂ ಅವರನ್ನು ಹೊಗಳಿದ್ದಾರೆ. ಈಗ ಸಡನ್ನಾಗಿ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇದರ ತೀರ್ಮಾನವನ್ನು ಮಾನ್ಯ ಸಭಾಪತಿಗಳೇ ತೆಗೆದುಕೊಳ್ಬೇಕು. ಯಾಕೆಂತಂದರೆ ಅವರು ಗಟ್ಟಿಯಾಗಿ ನಿಂತರೆ ನಾವು ಅವರಿಗೆ ಸಂಪೂರ್ಣ ಬೆಂಬಲವಾಗಿ ನಿಲ್ತೇವೆ. ಅವರು ಗಟ್ಟಿಯಾಗಿ ನಿಲ್ಲಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಬಿಟ್ಟ ತೀರ್ಮಾನ ಅವರದು. ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಸಭಾಪತಿಗಳನ್ನ ಮುಖ್ಯಮಂತ್ರಿಗಳು ತಮ್ಮ ಖಾಸಗಿ ನಿವಾಸಕ್ಕೆ ಕರೆಸಿಕೊಂಡು ರಾಜೀನಾಮೆ ಕೊಡಿ ಅನ್ನುವಂಥ ವಿಚಾರದಲ್ಲಿ ಕೇಳಿರುವಂಥದ್ದು ಎಷ್ಟು ಸೂಕ್ತ ಇದು ಅಂತ? ಇಲ್ಲ, ಅದು ಯಾರಿಗೇ ಆದರೂ ಸರಿ ಬರೋದಿಲ್ಲ. ಈಗ ಮುಖ್ಯಮಂತ್ರಿಗಳನ್ನೇ ಆಗಲಿ, ಯಾರಾದರೂ ನಮ್ಮಂಥವ್ರು ನಾವು ಹೋಗಿ ಅವ್ರನ್ನ ಭೇಟಿ ಆಗಬೇಕೇ ಹೊರತು ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋಕ್ಕಾಗುತ್ತಾ ನಾವು? ಸೊ ಒಂದು ಸಂವಿಧಾನದ ಹುದ್ದೆಗಳಿಗೆ ತನ್ನದೇ ಆದ ಒಂದು ಮಹತ್ವ ಇರ್ತದೆ. ಆ ಪ್ರೋಟೋಕಾಲನ್ನು ಯಾರೇ ಆದರೂ ಕೂಡ ನಡ್ಕೊಳ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಭಾಪತಿಗಳು, ಇದು ಹೊರಟ್ಟಿಯವರ ಹೆಸರಲ್ಲ, ಇದು ಸಭಾಪತಿಗಳ ಸ್ಥಾನ. ಆ ಕಾರಣದಿಂದ ಅವರು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಅದನ್ನು ಬಿಟ್ಟು ಈ ರೀತಿ ಕರೆದು ಒತ್ತಡ ಆಗ್ತಕ್ಕಂಥದ್ದು ಇದು ಸರಿಯಾಗಿ ಕಾಣ್ತಾ ಇಲ್ಲ. ಇದು ಸೂಕ್ತವಾದ ಒಂದು ಮಾರ್ಗ ಅಲ್ಲ ಅಂತಕ್ಕಂಥದ್ದೇ ನನ್ನ ಅಭಿಪ್ರಾಯ. ಇಲ್ಲಿ ವಿಪಕ್ಷವಾಗಿ ಬಿಜೆಪಿ ಏನು ಮಾಡುತ್ತೆ ಸರ್ ಈಗ ನಿಮಗೆ ಇರುವಂತಹ ಅವಕಾಶದಲ್ಲಿ? ಈಗ ವಿಪಕ್ಷವಾಗಿ ನಾವು ಹೊರಟ್ಟಿಯವರು ಆ ಸ್ಥಳವನ್ನು ಅಲಂಕರಿಸಿದ ನಂತರ ಅವರು ಯಾವುದೇ ಪಕ್ಷದ ಸದಸ್ಯರಲ್ಲ. ಅವರು ಕಾಂಗ್ರೆಸ್ಗೂ ಸಂಬಂಧಪಟ್ಟವರಲ್ಲ,
ಅಥವಾ BJP ಜನತಾದಳಕ್ಕೂ ಸಂಬಂಧಪಟ್ಟವರಲ್ಲ. ಅವರು ಅಲ್ಲಿಂದ ತೆರವಾದರೆ ಅವರು ನಮ್ಮ ಪಕ್ಷದ ಸದಸ್ಯರಾಗ್ಬೋದು. ಆದರೆ ನಾನು ಕೇಳ್ತಕ್ಕಂಥದ್ದು, ಈ ರೀತಿ ನಾವು ಅವರಿಗೆ ಸಪೋರ್ಟು ಅಥವಾ ಕಾಂಗ್ರೆಸ್ ವಿರೋಧ ಅಥವಾ ಕಾಂಗ್ರೆಸ್ ಸಪೋರ್ಟು ಜನತಾದಳ ಅಥವಾ ಭಾರತೀಯ ಜನತಾ ಪಕ್ಷ ವಿರೋಧ ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಇದು ಸದನದ ಒಂದು ಗಾಂಭೀರ್ಯತೆಯನ್ನು ಎತ್ತಿ ಹಿಡಿಯಬೇಕು. ಆ ಸದನದಲ್ಲಿ ಅವರ ಆಯ್ಕೆ ಆಗಿದೆ. ಆಯ್ಕೆ ಆದಮೇಲೆ ಅವರ ಅವಧಿ ಎಷ್ಟಿರ್ತದೋ ಅಲ್ಲಿವರೆಗೆ ಅವ್ರು ಇರ್ತಾರೆ. ಈಗ ಸಂಖ್ಯಾಬಲಗಳು ಕಡಿಮೆ ಆಗ್ತವೆ, ಹೆಚ್ಚಾಗ್ತವೆ. ನಮ್ಮದು ಹೆಚ್ಚಿತ್ತು, ಈ ಥರ ಈಗ ನಾವು ಕಡಿಮೆ ಆಗಿದ್ದೇವೆ ನಿಜ. ಆದರೆ ಈಗ ಅವರು ಕಡಿಮೆ ಇದ್ದರು, ಹೆಚ್ಚಾಗಿದ್ದಾರೆ. ಅಂದರೆ ಆದ ತಕ್ಷಣ ಅದಲು ಬದಲು ಆಗಿದ್ದನ್ನು ಇದುವರೆಗೂ ಚರಿತ್ರೆಯಲ್ಲಿ ನಾವು ಕಂಡಿಲ್ಲ. ಅಂದಮೇಲೆ ಅದಕ್ಕೆ ಕಾಂಗ್ರೆಸ್ನವರು ಕೂಡ ಗೌರವಿಸಬೇಕಾಗಿತ್ತು. ಆ ಗೌರವ ಅವರಲ್ಲಿ ಇಲ್ಲ ಅಂತಂದರೆ ಇವರು ವ್ಯವಸ್ಥೆಗೆ ಗೌರವ ಕೊಡೋದಲ್ಲ, ಇವರು ಬರೀ ಅಧಿಕಾರಕ್ಕೆ ಅಂಟಿಕೊಂಡು ಕೂತ್ಕೊಳ್ಳೋರು ಅನ್ನೋದು ಇದರಲ್ಲಿ ಜನರಿಗೆ ನಾವು ಸಾಬೀತು ಮಾಡಬೇಕಾಗತ್ತೆ.